ನರಹರಿ ನಗರದ ಹಾಲು ಉತ್ಪಾದಕರ ಸಂಘಕ್ಕೆ ಸ್ವತಃ ಕಟ್ಟಡ ಹಾಗೂ ಮೂಲಭೂತ ಸೌಲಭ್ಯ ಒದಗಿಸುವುದು ನನ್ನ ಧ್ಯೇಯವಾಗಿದೆ ಎಂದು ಶಿವಮೊಗ್ಗ ಹಾಲು ಒಕ್ಕೂಟದ ನಿರ್ದೇಶಕರು ಹಾಗೂ ನರಹರಿ ನಗರದ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಬಿಸಿ ಸಂಜೀವ್ ಮೂರ್ತಿ ಹೇಳಿದ್ದಾರೆ. ಅವರು ನಗರದ ನರಹರಿ ನಗರದ ಹಾಲು ಉತ್ಪಾದಕರ ಕೇಂದ್ರದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ಶಿವಮೊಗ್ಗ ಹಾಲು ಒಕ್ಕೂಟದ ಆಶ್ರಿತ ಸಂಸ್ಥೆ ಆಯೋಜಿಸಿದ್ದ 2023-24ರ ವಾರ್ಷಿಕ ಮಹಾಸರ್ವ ಸದಸ್ಯರ ಸಾಮಾನ್ಯ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಆದರೆ ಶಾಶ್ವತವಾಗಿ ಸಂಘಟನೆ ಬೆಳವಣಿಗೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಇಟ್ಕೊಂಡು ನಮ್ಮ ಅನ್ವೇಷಣೆಯನ್ನು ಕೆಲವೇ ದಿನಗಳಲ್ಲಿ ಏನು ಒಂದು 15-20 ದಿವಸದಲ್ಲಿ ಏನು ವರ್ಷ ಮುಗಿದ ಮೇಲೆ ಅದನ್ನು ನಾವು ಮನೆಯಲ್ಲಿ ಸೇರಿಕೊಂಡು ಈ ಸಂಘ ಪ್ರಾರಂಭದಿಂದ ಇವತ್ತಿನವರೆಗೂ ಕಾರ್ಯದರ್ಶಿಗಳು ನಮಗೆ ಸೇವೆಯನ್ನು ಸೇರಿಸ್ಕೊಂಡು ಬಂದಿದ್ದಾರೆ. ಅವರು ಕಳೆದ ಬಾರಿನೇ ಆಲ್ರೆಡಿ ಇಲ್ಲ ನನಗೆ ಆಗದೇ ಇಲ್ಲ ಅಂತಂದೇಳಿ ರಾಜೀನಾಮೆಯನ್ನು ಸಹ ಕೊಟ್ಟಿದ್ದು. ನಾವು ಹೇಳಿದ್ವಿ ಇಲ್ಲ ಸರಿ ನೀವು ಸ್ವಂತ ಕಟ್ಟಡವನ್ನು ಮಾಡಬೇಕು ಅಂತಂದೇಳಿ ಇವತ್ತು ನಾವು ಉದ್ದೇಶಿಸಿದ್ದೀವಿ. ಅದು ಮುಂದಿನ ದಿನಗಳಲ್ಲಿ ಅದನ್ನು ಮಾಡೋದ್ರ ಜೊತೆಗೆ ಇನ್ನೂ ಹೆಚ್ಚಿನ ಒಂದು ಹಾಲು ಉತ್ಪಾದನೆ ಮಾಡ್ತಕ್ಕಂಥ ರೈತರಿಗೆ ಇನ್ನೂ ಉತ್ತಮವಾದಂಥ ಅವರು ಯಾವುದೇ ಒಂದು ಬ್ಯಾಂಕ್ ಸೌಲಭ್ಯಗಳಿರ್ಬೋದು ಅವುಗಳನ್ನು ನಮ್ಮ ಸಂಘದಿಂದ ಕೊಡಲಿಕ್ಕೆ ಅವಕಾಶ ಇದ್ದರೂ ಸಹ ಅವರು ನಾವು ಏನು ವ್ಯವಹಾರ ಮಾಡ್ತಕ್ಕಂಥ ಬ್ಯಾಂಕ್ಗಳಲ್ಲಿ ಅವರಿಗೆ ತೆಗೆದುಕೊಳ್ಳಲಿಕ್ಕೆ ನಾವು ಪ್ರೋತ್ಸಾಹವನ್ನು ಸಹ ನಾವು ನೀಡಲಿಕ್ಕೆ ಸಹಕರಿಸಬೇಕು ಅಂತಂದೇಳಿ ಮಾಡಿದ್ವಿ. ಮತ್ತು ರೈತರಿಗೆ ಏನು ಇಲ್ಲಿ ಉತ್ಪಾದನೆ ಮಾಡ್ತಕ್ಕಂಥ ರೈತರುಗಳಿಗೆ ಸಿಗ್ತಕ್ಕಂಥ ಏನೋ ಒಂದು ಔಷಧಿಗಳಿರ್ಬೋದು ಮತ್ತು ವೈದ್ಯಕೀಯ ಸೌಲಭ್ಯ ಇರ್ಬೋದು, ವಿಮಾ ಸೌಲಭ್ಯಗಳಿರ್ಬೋದು, ಅದನ್ನು ನಾವು ಒಕ್ಕೂಟದಿಂದ ಸರಿಯಾದ ರೀತಿಯಲ್ಲಿ ಅವರಿಗೆ ತಲುಪಿಸ್ತಕ್ಕಂಥ ಒಂದು ಕೆಲಸವನ್ನು ಸಹ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಇದು ಚಳ್ಳಕೆರೆಯಲ್ಲಿ ನಾನಿವತ್ತು ಶಿವಮೊಗ್ಗ ಒಕ್ಕೂಟಕ್ಕೆ ಆಯ್ಕೆಯಾಗೋದಕ್ಕೆ ಒಂದು ಬೇರು ಅಂತಂದರೆ ನರಹರಿ ನಗರ ಹಾಲು ಉತ್ಪಾದಕರ ಸಂಘ. ಯಾಕಂದರೆ ನಾನು ಇಲ್ಲಿಂದ ಪ್ರತಿನಿಧಿಯಾಗಿ ಕಳಿಸಿದ್ರಿಂದ ನಾನು ಅಲ್ಲಿ ಚುನಾಯಿತನಾಗಿ ಆಗಲಿಕ್ಕೆ ಮತ್ತು ಸೇವೆ ಸಲ್ಲಿಸಲಿಕ್ಕೆ ಸಾಧ್ಯ ಆಗಿದೆ. ಅದಕ್ಕಾಗಿ ವಿಶೇಷವಾಗಿ ಈ ನಮ್ಮ ಸಂಘಕ್ಕೆ ನಾನು ಹೆಚ್ಚಿನ ಒಂದು ಪ್ರಾಧಾನ್ಯತೆಯನ್ನು ಕೊಟ್ಟು ಈ ಭಾಗದ ರೈತರಿಗೆ ಸಿಗ್ತಕ್ಕಂಥ ಎಲ್ಲ ಸೌಲಭ್ಯಗಳು ಕೊಡಿಸ್ಬೇಕು ಅಂತಂದೇಳಿ ನಾನು ಮನಸ್ಸಿನಲ್ಲಿ ಅಂದ್ಕೊಂಡು ಮುಂದಿನ ದಿನಗಳಲ್ಲಿ ಉತ್ತಮ ರೀತಿಯಾದಂಥ ಒಂದು ಸೌಲಭ್ಯಗಳನ್ನು ಒದಗಿಸಲಿಕ್ಕೆ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ. ಇದೇ ಸಂದರ್ಭದಲ್ಲಿ ಅಧ್ಯಕ್ಷರಾದ ಬಿಸಿ ಸಂಜೀವ್ ಮೂರ್ತಿ, ಉಪಾಧ್ಯಕ್ಷರಾದ ತಿಪ್ಪೇಸ್ವಾಮಿ, ವಿಶ್ವನಾಥ್, ಲಕ್ಷ್ಮಣ, ನಾಗರತ್ನಮ್ಮ, ಶಿವಣ್ಣ, ಮಾರುತಿ, ಬಸವರಾಜ್, ಸುರೇಶ್, ಹಾಲು ಪರೀಕ್ಷಕರಾದ ಕುಮಾರಸ್ವಾಮಿ, ಪಶುವೈದ್ಯಾಧಿಕಾರಿಗಳಾದ ಡಾಕ್ಟರ್ ಸತ್ಯನಾರಾಯಣ್ ಇತರರು ಪಾಲ್ಗೊಂಡಿದ್ದರು.